ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೂಪರಾಗಿದೆ ಕಲೆಕ್ಷನ್ನು. ಹಳೆ ಕಾಲದ ಹೇಳ್ತಾರಲ್ಲ ಕಾಯಿನ್ದು ಅಂತ ಹೇಳ್ಬಿಟ್ಟು ಆ ಥರ ಇದೆ ನೋಡೋಕ್ಕೆ. ಇದು ಸಿಂಪಲ್ ಆಗಿರೋ ನೆಕ್ಲೆಸ್ಸು ಅಂತ ಹೇಳ್ಬೋದು. ವಿತ್ ಪರ್ಲಲ್ಲಿದೆ. ತುಂಬ ಚೆನ್ನಾಗಿದೆ. ರೀಸನಬಲ್ ರೇಟು. ಆಲ್ಮೋಸ್ಟ್ ಏನಿಲ್ಲ ಅಂದರೂ ಬರೀ 600 ರುಪೀಸ್ಗೆ ಯಾರಿಗುಂಟು ಯಾರಿಗಿಲ್ಲ ಅಂತ ಹೇಳ್ಬೋದು. ಇವಾಗ ಸದ್ಯಕ್ಕೆ ಆಷಾಢ ಓಡ್ತಾ ಇದೆ. ನೆಕ್ಸ್ಟ್ ಏನಾದ್ರು ಶ್ರಾವಣ ಶುರುವಾಗಿ ಮದುವೆ ಸೀಸನ್ನು, ಫಂಕ್ಷನ್ ಸೀಸನ್ ಬಂದರೆ ಖಂಡಿತ ಹೇಳ್ತೀನಿ ಈ ಥರ ಒಳ್ಳೆ ಕಲೆಕ್ಷನ್ ಎಲ್ಲೂ ಕಲೆಕ್ಷನ್ನ ಫಾಲೋ ಮಾಡ್ಕೊಂಡು ಹೋಗಿ. ಇನ್ಮೇಲಿಂದ ನಿಮಗೆ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ. ಸ್ಯಾರೀಸು, ಡ್ರೆಸ್ಸಸ್ಸು, ಜ್ಯುವೆಲರೀಸು ಮತ್ತು ಹೋಮ್ ಮೇಡ್ ಏನಾರು ಐಟಮ್ಸು ಅಂದರೆ ಹೇರ್ ಗ್ರೋತ್ ಆಯಿಲ್ಲು, ನಾನು ಏನೇನು ಮನೇಲೆಲ್ಲ ಮಾಡೋಕ್ಕಾಗುತ್ತೋ ಅದೆಲ್ಲ ಟ್ರೈ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ. ಇದ್ರ ಜೊತೆಗೆ ಯಾರೆಲ್ಲ ಕುಚ್ಚು ಕಲ್ತ್ಕೊಳ್ಬೇಕು ಅಂತ ಇದ್ದೀರೋ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದ್ರದ್ದನ್ನು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾರಾದರೂ ಕಮೆಂಟ್ ಮಾಡಿದ್ರೆ ಮಾತ್ರ ಅದನ್ನು ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಸುಮ್ಮನೆ ಎಲ್ಲರೂ ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ನೋಡಿಕೊಂಡೇ ಕಲ್ತಿದ್ದಾರೆ. ಕೆಲವು ಸಿಂಪಲ್ ಟಿಪ್ಸ್ ಆಗಲಿ ಇಲ್ಲ ಹೇಗೆ ನಾನು ಹೇಳ್ಕೊಡ್ತೀನಿ ಅನ್ನೋದನ್ನು ನೀವೇನಾದ್ರು ತಿಳ್ಕೊಬೇಕು ಅಂತಂದರೆ ಖಂಡಿತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ನಿಮಗೆ ಹೇಗೆ ಬೇಬಿ ಕುಚ್ಚಾಗಲಿ, ನಾನು ಸದ್ಯಕ್ಕೆ ಇವಾಗ ಕ್ರೋಶಾದಲ್ಲಿ ಕಡಿಮೆನೇ, ಇನ್ನು ಮಿಕ್ಕಿದ್ದು ಅಂದರೆ ಮಾಮೂಲಿ ಥ್ರೆಡ್ಡದ್ದು ಬರ್ತಾಯಿತ್ತಲ್ಲ ಹಳೇದು, ಅದರಲ್ಲೇ ಜಾಸ್ತಿ ಮಾಡೋದು. ಬೇಬಿ ಕುಚ್ಚಾಗಲಿ ಮತ್ತು ಯಾವ್ದಾದ್ರು ಬೀಡ್ಸ್ದೆಲ್ಲ ಮಾಡ್ತಾರಲ್ಲ ಆ ಕುಚ್ಚೆ ಜಾಸ್ತಿ ಮಾಡೋದು. ಯಾರು ಕಲಿಬೇಕು ಅಂತಿದ್ರೆ ಇಲ್ಲ ಅಂದರೆ ನಿಮ್ಗೇನಾದ್ರು ಅದ್ರ ಬಗ್ಗೆ ತಿಳ್ಕೊಬೇಕು ಅಂತಿದ್ರು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ನಿಮಗೆ ಅದ್ರದ್ದು ಬಗ್ಗೆ ಹೇಳ್ಕೊಡ್ತೀನಿ. ಯಾಕಂದರೆ ಎಲ್ಲರೂ ಕ್ರೋಶಾದಲ್ಲೇ ಮಾಡೋದಿಲ್ಲ. ಕ್ರೋಶಾದಲ್ಲಿ ಬಿಚ್ಚೋಗುತ್ತೆ, ಇಲ್ಲ ಅಂದರೆ ಅದ್ರದ್ದು ಟ್ರೆಂಡ್ ಅಂತೂ ತುಂಬ ಇದೆ ಕ್ರೋಶಾಗೆ, ಇಲ್ಲ ಅನ್ನಲ್ಲ. ಮತ್ತು ಹೆವಿ ವರ್ಕು ಇರುತ್ತೆ ಅದರಲ್ಲಿ, ತುಂಬ ಹೊತ್ತು ಹಿಡಿಯುತ್ತೆ. ಅದ್ರ ಪ್ರಕಾರವಾಗೇ ಹೋಗಬೇಕು. ಯಾಕಂದರೆ ಅದರದ್ದೇ ಒಂದು ಪ್ರೊಸೀಜರ್ ಇರುತ್ತಲ್ಲ, ಅದಕ್ಕೋಸ್ಕರ ಅದು ಟೈಮ್ ಹಿಡಿಯುತ್ತೆ. ಇಲ್ಲ ಸಿಂಪಲ್ಲಾಗಿ ನಾವು ಕಲಿಬೇಕು, ನಮ್ಮನೆಯದಕ್ಕೆ ನಾವು ಮಾಡ್ಕೋತೀವಿ ಅನ್ನೋರು ಯಾರು ಇಷ್ಟಪಡೋರಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ನಿಮಗೆ ಬೇಬಿ ಕುಚ್ಚಾಗಲಿ ಯಾವುದೇ ಕುಚ್ಚಾಗಲಿ ಥ್ರೆಡ್ಡಿಂದ ಮಾಡೋದು, ಎಲ್ಲ ಥ್ರೆಡ್ಡಿಂದನೇ ಮಾಡೋದು. ಜಸ್ಟ್ ಇವೆಲ್ಲ ಸೀರೆಯಲ್ಲಿ ಇರೋದಕ್ಕೂ ನಾನು ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಕೆಲವರು ಸೀರೆದಲ್ಲಿ ಕಟ್ ಮಾಡಿಬಿಟ್ಟು ಜಿಗ್ಜಾಗ್ ಮಾಡಿ ಕುಚ್ಚು ಮಾಡೋದನ್ನು ಹೇಳ್ಕೊಡ್ತಾರೆ. ನಾನು ಕಟ್ ಮಾಡೋದಿಲ್ಲ. ಆಲ್ಮೋಸ್ಟ್ ಎಲ್ಲ ರೇಷ್ಮೆ ಸೀರೆಗಳಲ್ಲಿ ಅದರಲ್ಲೇ ಥ್ರೆಡ್ ಇರುತ್ತಲ್ಲ, ಅದು ಹೇಗೆ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ನಿಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಎಲ್ಲ ಥರದ್ದು ಡೀಟೇಲ್ಸ್ ಕೊಡ್ತೀನಿ. ನನಗೆ ಕಮೆಂಟ್ ಮೂಲಕ ತಿಳಿಸಿ. ಯಾರು ಜ್ಯುವೆಲರಿ ಆರ್ಡ್ರ್ ಕೊಡಬೇಕು ಅಂತಿದ್ರು ಅಷ್ಟೇ, ಇವಾಗ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ಪಿಕ್ಚರ್ನ ಸ್ಕ್ರೀನ್ಶಾಟ್ ತೊಗೊಂಡು ನಾನು ಆರ್ಡ್ರ್ ಪ್ರೊಸೀಜರ್ನ ನಿಮಗೆ ವಾಟ್ಸಪ್ ಮೂಲಕನೇ ಹೇಳ್ತೀನಿ. ದಯವಿಟ್ಟು ಯಾರಿಗಾದ್ರು ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಜ್ಯುವೆಲರಿ ಆಗಲಿ, ಸ್ಯಾರಿ ಆಗಲಿ, ಡ್ರೆಸ್ ಆಗಲಿ, ಯಾವುದೇ ಆಗಲಿ, ಇನ್ಮೇಲೆ ಏನೇ ಅಪ್ಲೋಡ್ ಆದ್ರೂ ಅದ್ರದ್ದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಿಮ್ಗೆ ಏನೇ ಇನ್ಫಾರ್ಮೇಷನ್ ಅದ್ರದ್ದು ಬೇಕಾದರೂ ನಾನು ನಿಮ್ಗೆ ಹೇಳ್ತೀನಿ. ದಯವಿಟ್ಟು ಫುಲ್ ವಿಡಿಯೋ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಮತ್ತು ಇವೆಲ್ಲ ನೋಡಿ ಏನು ನೋಡ್ತಾ ಇದ್ದೀರಲ್ಲ, ಇವೆಲ್ಲ ತುಂಬ ರೀಸನಬಲ್ ರೇಟ್ಸಲ್ಲಿ ಸಿಗುತ್ತೆ ನಿಮಗೆ. ನೀವೇನು 1,500-2,000 ರೂಪಾಯಿ ಆ ಥರ ಏನು ರೇಟ್ ಇದೆಯೋ ಅದನ್ನು ನಾನು ಖಂಡಿತ ನಿಮ್ಗೆ ಹೇಳ್ತೀನಿ. ಯಾರೆಲ್ಲ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿತೌಟ್ ಸಬ್ಸ್ಕ್ರಿಪ್ಷನ್ ಆಲ್ಮೋಸ್ಟ್ 90-95% ವಿತೌಟ್ ಸಬ್ಸ್ಕ್ರಿಪ್ಷನ್ನೇ ಜನ ನೋಡ್ತಾ ಇರೋದು. ನಮಗೂ ಸಪೋರ್ಟ್ ಮಾಡಿ, ನಾವು ನಿಮಗೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತೀನಿ. ಮತ್ತು ನೋಡಿ ಇದು ಪರ್ಲಲ್ಲಿದೆ, ಹೇಗಿದೆ ಲಾಂಗ್ ಚೈನು, ಆಲ್ಮೋಸ್ಟ್ 24-26 ಇಂಚಸ್ವರೆಗೂ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಮಾಂಗಲ್ಯ ಚೈನ್ ಜೊತೆ ವೇರ್ ಮಾಡಿದ್ರೆ. ಇದು ಸಿಂಪಲ್ ಆಗಿರೋಂಥ ಪರ್ಲ್ದು ಹೇಗಿದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.